350%ನಷ್ಟು ಮುಂಗಾರು ಪೂರ್ವ ಮಳೆಯಾಗಿದೆ ಅಂತ ಒಂದು ವರದಿಯಾಗಿದೆ. ಅಂದರೆ ನಿನ್ನೆ ಕಳೆದ ಒಂದು ವಾರದಿಂದ ಎಷ್ಟು ರಾಜ್ಯಾದ್ಯಂತ ಅದರಲ್ಲೂ ಕೂಡ ಈ ಬೆಂಗಳೂರಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿತ್ತು. ಈ ಮಳೆ ಪ್ರಮಾಣ ಎಷ್ಟಿದೆ ಅಂತಂದರೆ ಬರೀ ಒಂದೇ ವಾರದಲ್ಲಿ 350% ಮಳೆ ಹೆಚ್ಚಾಗಿದೆ ಅಂತ ಒಂದು ವರದಿಯಾಗಿದೆ. ಮೇ 15ರಿಂದ 21ರ ಅವಧಿಯಲ್ಲಿ 17.8 ಮಿಲಿಮೀಟರ್ನಷ್ಟು ಮಳೆಯಾಗೋದು ವಾಡಿಕೆ. ಆದರೆ ಈ ಬಾರಿ ಸುರಿದಿದ್ದು 79.6 ಮಿಲಿಮೀಟರ್ನಷ್ಟು ಮಳೆ. ಅಪಾರ ಬೆಳೆಗಳು ಹಾನಿಯಾಗಿದೆ. ಜೊತೆಗೆ ಮಳೆಯಿಂದಾಗಿ ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿತ್ತು. ಜೊತೆಗೆ ಈ ಒಂದು ಮೇ ತಿಂಗಳಲ್ಲಿ ಸುರಿದಂತಹ ಮಳೆ ಗ್ರೇಟ್ ಮತ್ತು ಹಿಸ್ಟರಿ ಅಂದರೆ 2023ರಲ್ಲಿ 305 ಅಂದರೆ 305.5 ಮಿಲಿಮೀಟರ್ನಷ್ಟು ಮಳೆ ಸುರಿದಿತ್ತು. ಆದರೆ ಈಗ ಏನಾಗಿದೆ ಅಂತಂದರೆ ಅಂದರೆ ಮಧ್ಯದಲ್ಲಿರುವಾಗಲೇ 254 ಮಿಲಿಮೀಟರ್ನಷ್ಟು ಮಳೆ ಸುರಿದಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ರಾಜ್ಯದಲ್ಲಿ ಮೇ 15ರಿಂದ 21ರವರೆಗೆ ಅವಧಿಯಲ್ಲಿ ವಾಡಿಕೆ ಪ್ರಮಾಣಕ್ಕಿಂತ ಸುಮಾರು 350% ಹೆಚ್ಚಿನ ಪ್ರಮಾಣದ ಮಳೆಯಾಗಿರುವುದು ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದ್ದು ಕೃಷಿಕರು ತತ್ತರಿಸಿ ಹೋಗಿದ್ದಾರೆ. ಜೊತೆಗೆ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದ್ದು ಸಾಮಾನ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿರುವುದು ಇದೆಲ್ಲದಕ್ಕೂ ಕಾರಣ ಅಂತ ಹೇಳಲಾಗ್ತಾ ಇದೆ. ಸಾಮಾನ್ಯವಾಗಿ ಮೇ 15ರಿಂದ 21ರ ಅವಧಿಯಲ್ಲಿ ರಾಜ್ಯದಲ್ಲಿ ಕೇವಲ 17.8 ಮಿಲಿಮೀಟರ್ನಷ್ಟು ಮಳೆಯ ನಿರೀಕ್ಷೆ ಇತ್ತು. ಆದರೆ ಈ ವರ್ಷ 79.9 ಮಿಲಿಮೀಟರ್ನಷ್ಟು ಮಳೆ ಸುರಿದಿರೋದು ಈಗ ಹಿಸ್ಟ್ರಿ ನಿರ್ಮಾಣ ಮಾಡಿದೆ. ಇನ್ನು 3 ದಿನ ರಾಜ್ಯಕ್ಕೆ ಮುಂಗಾರು ಮಳೆ ಆಗಮನ ಆಗುವ ಸಾಧ್ಯತೆ ಇದೆ ಅಂತಂದರೆ ಇನ್ನೇನು 3 ದಿನದಲ್ಲಿ ಮುಂಗಾರು ಮಾರುತಗಳು ಎಂಟ್ರಿ ಕೊಟ್ಟ ನಂತರ 8ರಂದು ಅಂದರೆ ಜೂನ್ 8ರಿಂದ ದೇಶಾದ್ಯಂತ ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಈಗಾಗಲೇ ಈ ಕರಾವಳಿ ಜಿಲ್ಲೆಗಳಲ್ಲಿ ನಿರೀಕ್ಷೆ ಎಷ್ಟಿತ್ತಂತಂದರೆ 29.3 ಮಿಲಿಮೀಟರ್ನಷ್ಟು ಮಳೆ ಪ್ರಮಾಣ ಇತ್ತು. ಆದರೆ ಈ ಸರ್ತಿ ಸುರಿದದ್ದು 157.9 ಮಿಲಿಮೀಟರ್ನಷ್ಟು ಮಳೆ ಸುರಿದಿದೆ. ದಕ್ಷಿಣ ಒಳನಾಡಿನಲ್ಲಿ 72 ಮಿಲಿಮೀಟರ್ನಷ್ಟು ಮಳೆ ಸುರಿದಿದೆ. ಉತ್ತರ ಒಳನಾಡಿನಲ್ಲಿ 70.3 ಮಳೆ ಸುರಿದಿದೆ. ಸೊ ಹೀಗಾಗಿ ಒಟ್ಟಾರೆಯಾಗಿ 350 ಮಿಲಿಮೀಟರ್ನಷ್ಟು 350% ಮಳೆ ಸುರಿದು ಈಗ ದಾಖಲೆಯನ್ನು ನಿರ್ಮಾಣ ಮಾಡಿದೆ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ ಮುಂಗಾರಿಗೆ ವಾಯುಭಾರ ಮುನ್ನುಡಿ. ಅಂದರೆ ಅರಬ್ಬಿ ಸಮುದ್ರದ ಪೂರ್ವ ಭಾಗದ ಗೋವಾ ಕರಾವಳಿಯಲ್ಲಿ ತೀವ್ರ ವಾಯುಭಾರ ಕುಸಿತ ಉಂಟಾಗಿದ್ದು ಮುಂಗಾರು ಮಳೆಯ ಚಿರುಕಿನ ಆರಂಭಕ್ಕೆ ಮುನ್ನುಡಿ ಬರೆದಂತಾಗಿದೆ. ಈಗಾಗಲೇ ಕೇರಳದಲ್ಲಿ ಮಾನ್ಸೂನ್ ಪ್ರವೇಶ ಶೀಘ್ರದಲ್ಲಿ ಆಗಲಿದೆ. ಈಗ ಉಂಟಾಗಿರುವಂತಹ ವಾಯುಭಾರ ಕುಸಿತದಿಂದಾಗಿ ರಾಜ್ಯದಲ್ಲೂ ಕೂಡ ವ್ಯಾಪಕ ಮಳೆಯಾಗ್ತಾ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಮುನ್ಸೂಚನೆಗೆ ಪೂರಕವೆಂಬಂತೆ ದಕ್ಷಿಣ ಅರಬ್ಬಿ ಸಮುದ್ರದ ಕೆಲವು ಭಾಗಗಳಲ್ಲಿ ಅಂದರೆ ಲಕ್ಷದ್ವೀಪದ ಪ್ರದೇಶದ ಹಲವಾರು ಕಡೆ ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ಹಾಗೂ ಬಂಗಾಳಕೊಲ್ಲಿಯ ದಕ್ಷಿಣ ಮತ್ತು ಮಧ್ಯ ಭಾಗದಲ್ಲಿ ನೈಋತ್ಯ ಮುಂಗಾರಿಗೆ ಪೂರಕ ವಾತಾವರಣ ಸೃಷ್ಟಿಯಾಗಿದೆ. ಹವಾಮಾನ ಪರಿಣಾಮ ಮೇ 27ರವರೆಗೆ ರಾಜ್ಯದಲ್ಲಿ ಕರಾವಳಿ ಮತ್ತು ಒಳನಾಡಿನಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಜೊತೆಗೆ ಕರಾವಳಿ ಜಿಲ್ಲೆಗಳಿಗೆ ಮೇ 24ರಂದು ಆರೆಂಜ್ ಅಲರ್ಟ್ ಮತ್ತು ಮೇ 25ರಿಂದ 28ರವರೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದೇ ಅವಧಿಯಲ್ಲಿ ಒಳನಾಡಿನ ಬಾಗಲಕೋಟೆ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಿಗೆ ಕೆಲವು ಕಡೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೊತೆಗೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಈ ನಡುವೆ ಶುಕ್ರವಾರ ಉತ್ತರ ಕನ್ನಡ ಜಿಲ್ಲೆಯ ಕೆಲವೊಂದಿಷ್ಟು ಕಡೆಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ ಅಂತ ಹೇಳಲಾಗಿದೆ. ಮುಂದಿನ 2ರಿಂದ 3 ದಿನದಲ್ಲಿ ಮತ್ತೆ ಮುಂಗಾರು ಮಳೆ ಶುರುವಾಗುತ್ತೆ. ಮುಂಗಾರು ಮಳೆ ಶುರುವಾದರೆ ಈ ವರ್ಷವೂ ಕೂಡ ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಇನ್ನು ಪೂರ್ವ ಮುಂಗಾರಿನ ಅಬ್ಬರ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದ್ದು ಕರಾವಳಿಯ 3 ಜಿಲ್ಲೆಗಳಿಗೆ ಶನಿವಾರದಿಂದ 1 ವಾರದವರೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇರೋದ್ರಿಂದಾಗಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಹೀಗಾಗಿ ಮೀನುಗಾರರನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ. ಹೀಗಾಗಿ ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗುತ್ತೆ. ಮುಂದಿನ 1 ವಾರಗಳವರೆಗೆ ಮತ್ತೆ ರಾಜ್ಯಕ್ಕೆ ಮಳೆ ಕಂಟಕವಾಗಿ ಕಾಡೋದಂತೂ ಶತಸಿದ್ಧ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ ಮುಂದಿನ ಸುದ್ದಿ ಏನಂತಂದರೆ ಸರ್ಕಾರಿ ಶಾಲೆಗಳಿಗೆ 51,000 ಅತಿಥಿ ಶಿಕ್ಷಕರ ನೇಮಕಕ್ಕೆ ಆದೇಶ ಹೊರಡಿಸಿದೆಯಂತೆ.